ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತೇಜಸ್ವಿಯವರ ಬದುಕು ಮತ್ತು ಬರಹದ ಬಗ್ಗೆ ಈ ಲಾಲ್ಬಾಗಲ್ಲಿ ಅವರ ಒಂದು ವಿಚಾರವನ್ನು ಇಲ್ಲಿ ಫ್ಲವರ್ ಶೋಗೆ ಅವ್ರ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ನಾವು ಫ್ಲವರ್ ಶೋಗೆ ಹೋಗ್ತಾ ಇದ್ವಿ. ಫ್ಲವರ್ ಶೋ ಅಲ್ಲಿ ಈ ತೇಜಸ್ವಿಯವರ ಬಗ್ಗೆ ಇರುವಂತಹ ಯುವ ಜನತೆಗೆ ಬದುಕು ಮತ್ತು ಬರಹದ ಬಗ್ಗೆ ಏನು ಕಾನ್ಸೆಪ್ಟ್ ಏನು ಮಾಡಿದ್ದಾರೆ ಅದು ನಿಮಗೂ ತಿಳಿಸ್ಬೇಕು. ಅದು ಹೇಗಿದೆ ಒಂದು ಫ್ಲವರ್ ಶೋ ಅಂತ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ. ನೀವು ಕೂಡ ಈ ಒಂದು ಫ್ಲವರ್ ಶೋಗೆ ಹೋಗಿದ್ರೆ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ನೋಡಿ, ತೇಜಸ್ವಿ ಅವರು 1938ರಲ್ಲಿ ಅವ್ರ ಜನ್ಮ ಆಗುತ್ತೆ. ಇವರ ತಂದೆ ಕುವೆಂಪುರು ಪ್ರಸಿದ್ಧ ಕವಿಗಳಾಗಿರ್ತಾರೆ. ಆದರೂ ಕೂಡ ಇವರು ಕೂಡ ಅವ್ರಿಗಿಂತ ಒಂದು ಕೈ ಮೇಲೆ ಅಂತ ಹೇಳ್ಬೋದು, ಆ ಲೆವೆಲ್ಗೆ ತಮ್ಮ ಪುಸ್ತಕ ಮತ್ತು ಬರಹಗಳ ಮೇಲೆ ಭಾಳ ಆಸಕ್ತಿ ವಹಿಸಿದ್ರು. ಇವರ ಒಂದು ವೈಜ್ಞಾನಿಕ ಮತ್ತು ಬರಹ, ಪರಿಸರದಲ್ಲಿರುವ ಕಾಳಜಿ, ಸೃಷ್ಟಿಯ ಒಂದು ನಿಯಮವನ್ನು ಮತ್ತು ಛಾಯಾಗ್ರಹದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ನಮಗೆ ಭಾಳ ವಿಚಾರವನ್ನು ಅವರ ಬರಹಗಳಲ್ಲಿ ನಾವು ನೋಡ್ಬೋದು. ಚಿದಂಬರ ರಾಯಸಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಇವರು ಕಾರ್ವಾಲು, ಚಿದಂಬರ ರಾಯಸ, ಜುಗಾರಿ ಕ್ರಾಸು, ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ, ಹಲವು ಇವರ ಕಥೆಗಳನ್ನು ಚಲನಚಿತ್ರವಾಗಿ ಮಾರ್ಪಟ್ಟಿದೆ. ಇವು ಚಲನಚಿತ್ರಗಳು ನೋಡ್ಬೋದು, ಭಾಳ ಚೆನ್ನಾಗಿದೆ. ಸೊ ಇಲ್ಲಿ ಏನು ಫ್ಲವರ್ ಶೋಲ್ಲಿ ಏನು ಮಾಡಿದ್ರು ಅಂದರೆ, ತೇಜಸ್ವಿಯರ ಏನು ಮನೆ ಹೇಗಿತ್ತು, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಈ ಒಂದು ಫ್ಲವರ್ ಶೋಲ್ಲಿ ಮಾಡಿದ್ದಾರೆ. ನಾವು ಇವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದು. ನಮಗೆ ತುಂಬ ಚಿರಪರಿಚಿತರಾದ ರಾಜೇಶ್ವರಿ ಮೇಡಮು ಮತ್ತು ತೇಜಸ್ವಿ ಸರ್ ಕೂಡ ಭಾಳ ಹತ್ರದಿಂದ ನೋಡಿದ್ವಿ, ಅವ್ರ ಜೊತೆ ಮಾತಾಡಿದ್ವಿ. ಹಾಗಾಗಿ ಅವರ ಒಂದು ಆತ್ಮೀಯತೆ ಎಷ್ಟು ಸರಳವಾಗಿತ್ತಂದರೆ ಅವರ ಬರಹಗಳಲ್ಲಿ ನಾವು ನೋಡ್ಬೋದು. ಇದು ಫ್ಲವರ್ ಶೋ ಅಲ್ಲಿ ಈಗಿನ ಯುವ ಜನತೆಗೆ ಹೇಗೆ ಅವರ ಬದುಕಿತ್ತು, ಹೇಗಿತ್ತು, ಅವರ ಸರಳತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಭಾಳ ಸೂಕ್ಷ್ಮವಾಗಿ ನಮಗೆ ಕಾಣ್ಬೋದು. ಇವರು ತೇಜಸ್ವಿಯವರ ತಂದೆ ಮತ್ತು ತಾಯಿನ ನೀವು ನೋಡ್ಬೋದು. ಶ್ರೀಮತಿ ಹೇಮಾವತಿ ಮತ್ತು ಕುವೆಂಪು ಅವರು ಇವರ ಮಗನಾಗಿ ಇವರು ತೇಜಸ್ವಿಯವರು ಜನ್ಮ ಆಗುತ್ತೆ. ಇವರು ಯಾವಾಗಲೂ ಛಾಯಾಗ್ರಾಹಕ ಮತ್ತು ಫೋಟೋಗ್ರಾಫಿ ಮತ್ತು ಮೀನು ಹಿಡಿಯುವ ಹವ್ಯಾಸವನ್ನು ಇವರು ತುಂಬ ಅದ್ಭುತವಾಗಿ ನೋಡ್ಸ್ಕೊಂಡಿದ್ರು. ಜೊತೆಗೆ ನಾಯಿಯನ್ನು ಕರ್ಕೊಂಡು ಸಹ ಹೋಗ್ತಾಯಿದ್ರು. ನಮ್ಮ ಊರು ಮೂಡಿಗೆರೆ ಆಗಿದ್ದು ಕೂಡ ಮೂಡಿಗೆರೆ ಸುತ್ತಮುತ್ತಲಿ ನಮ್ಮ ಕಣ್ಣು ಮುಂದೆ ಆಗಾಗ ಓಡಾಡ್ತಾಯಿದ್ರು. ಬಟ್ ಯಾರಿಗೂ ಕೂಡ ಇವರು ತೇಜಸ್ವಿಯವರು ಕುವೆಂಪುರ ಮಗ ಅಂಥೇಳಿ ನಮಗೆ ಅಷ್ಟು ಸುಲಭ ಗೊತ್ತಾಗ್ತಿರಲಿಲ್ಲ. ಇವರ ಜುಗಾರಿ ಕ್ರಾಸು, ಚಿದಂಬರ ರಾಸು ಕೂಡ ನಮಗೆ ಅದ್ಭುತವಾಗಿ ಇವರ ಒಂದು ಕಥೆಗಳಲ್ಲಿ, ಬರಹಗಳಲ್ಲಿ ನಮಗೆ ಭಾಳ ಖುಷಿ ಕೊಡುತ್ತೆ. ಮತ್ತು ಇವರು ನಡೆದು ಬಂದ ದಾರಿ ಮತ್ತು ಇವರ ಪ್ರಸಂಗಗಳನ್ನು ಕೂಡ ಯುವ ಜನತೆಗೆ ಗೊತ್ತಾಗಲಿ ಅಂಥೇಳಿ ಈ ಲಾಲ್ಬಾಗ್ನ ಗ್ಲಾಸ್ ಹೌಸಲ್ಲಿ ಸಂಪೂರ್ಣವಾಗಿ ಬರೆದು ಹಾಕಿದ್ದಾರೆ. ಇವರು ಹೋಗ್ತಿದ್ದಂತಹ ರೀತಿ, ನಡೆದುಕೊಂಡ ರೀತಿ, ಅವರ ಬೈಕಲ್ಲಿ ಯಾವಾಗಲೂ ಸದಾ ಒಂದೇ ಒಂದು ಸೀಟ್ ಇರ್ತೀವಿ, ಇನ್ನು ಹಿಂಬದಿಯ ಸೀಟ್ ಇರಲ್ಲ. ಅದಕ್ಕೆ ಹಲವಾರು ಕಾರಣಗಳನ್ನು ಅವರು ಕೊಡ್ತಾರೆ. ನಾವು ಕೂಡ ಅವರ ಬರಹಗಳಲ್ಲಿ ಓದಿದ್ವಿ. ಇದು ಕೂಡ ತೇಜಸ್ವಿಯವರ ಇತ್ತೀಚೆಗೆ ತೇಜಸ್ವಿಯವರ ಪ್ರತಿಷ್ಠಾನ ಅಂತೇಳಿ ಕೊಡಿಗೆರೆಯಲ್ಲಿ ಮಾಡಿದ್ದು. ನಾವು ಕೂಡ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ. ಪ್ರತಿಷ್ಠಾನ ಹೇಗಿದೆ, ಎಲ್ಲಿದೆ, ಯಾವ ಥರ ಇದೆ ಅಂಥೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇದು ಈ ತೇಜಸ್ವಿ ಪ್ರತಿಷ್ಠಾನ ಕೊಡಿಗೆರೆದ ಬಗ್ಗೆ ಇರೋ ಒಂದು ಮಾದರಿಯಾದಂತಹ ಒಂದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಇದು ಯಾರು ಕೂಡ ನೀವು ಧರ್ಮಸ್ಥಳ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ತೇಜಸ್ವಿಯ ಪ್ರತಿಷ್ಠಾನವನ್ನು ನೀವು ನೋಡ್ಬೋದು. ಭಾಳ ಚೆನ್ನಾಗಿದೆ. ಮಲೆನಾಡಿನ ಸಂಪೂರ್ಣ ಒಂದು ಚಿತ್ರಣವನ್ನು ಈ ಒಂದು ಗ್ಲಾಸ್ ಹೌಸಲ್ಲಿ, ಫ್ಲವರ್ ಶೋ ಅಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಇದು ತೇಜಸ್ವಿನ ಹತ್ರದಿಂದ ಕಂಡವರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ತೇಜಸ್ವಿಯವರ ತಂದೆ ಕುವೆಂಪುರು ಕೂಡ ತಮ್ಮ ಬೈಕಲ್ಲಿ ಹೋಗ್ತಿದ್ರು ಅನ್ನೋ ಮಟ್ಟಕ್ಕೆ ಎಷ್ಟು ಸಿಂಪಲ್ಸಿಟಿಯನ್ನು ಈ ಒಂದು ಚಿತ್ರಣದಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಈಗಿನ ಜನತೆಗೆ ಏನು ಅರ್ಥ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ನಾವಂತೂ ಕಣ್ಣಾರೆ ಕಂಡಂತಹ ದಿನಗಳನ್ನು ನೋಡ್ಬೋದು. ಈ ಮೀನಿನ ಒಂದು ಹವ್ಯಾಸ ಏನಿದೆ, ಮೀನು ಹಿಡಿಯೋದು. ಸೊ ಒಂದು ಪ್ರಸಂಗವನ್ನು ಹೇಳೋಕ್ಕೆ ನಿಮಗೆ ಬಯಸ್ತೀನಿ. ಒಂದ್ಸಲಿ ಮೂಡಿಗೆರೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ರಕ್ಷಿದೀಪ್ ಪ್ರಸಾದ್ ಅಂತ ಇದ್ದರು. ಅವರು ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ರು. ಆ ಸಮಯದಲ್ಲಿ ತೇಜಸ್ವಿನ ಕೂಡ ಕರ್ಕೊಂಡು ಹೋಗಿದ್ದರು. ಆದರೆ ತೇಜಸ್ವಿಯವರು ಬಹುಬೇಗ ಅಲ್ಲಿ ತಲುಪೋದ್ರಿಂದ ಏನಾಯಿತು ಅಂದರೆ, ಮೀನು ಹಿಡಿಯೋಕ್ಕೆ ಹೋಗೋಣ ಅಂತ ಹೇಳಿದ್ರು. ಮೀನು ಹಿಡಿಯೋಕ್ಕೆ ಹೋದಾಗ ಎಷ್ಟೊತ್ತಾದರೂ ಗಾಣ ಹಾಕಿದಾಗ ಮೀನು ಬರಲೇ ಇಲ್ಲ. ಆಗ ಜೋಬಲಿದ್ದಂತಹ ಚಿಕ್ಕ ಪೇಪರನ್ನು ಆ ಮೀನಿಗೆ ಹಾಕಿದ್ರು. ಮೀನು ಏನೋ ಹಾಕಿದ್ರು, ತಿನ್ನಕ್ಕೆ ಹಾಕಿದ್ರು ಅಂಥೇಳಿ ಮೀನು ಬಂತು. ಹಾಗಾಗಿ ಅವಾಗ ಕೇಳಿದ್ರು, ಏನಪ್ಪ ಜೋಬಿನ ತೆಗೆದು ಹಾಕಿದೆ ಅಂದಾಗ ಅವರಿಗೆ ಈ ಚಿದಂಬರ ರಾಯಸಕ್ಕೆ ಬಂದಂಥ ಪ್ರಶಸ್ತಿಗೋಸ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತೀವಿ ಅಂಥೇಳಿ ದೆಹಲಿಗೆ ಕರೆದಿದ್ರು. ಹಾಗಾಗಿ ಆ ದೆಹಲಿಯ ಫ್ಲೈಟ್ ಟಿಕೆಟ್ ಆಗಿತ್ತು ಅಂಥೇಳಿ
ಅವರ ಜೊತೆ ಇದ್ದಂತಹ ಕೆಲವರು ಹಲವು ಪುಸ್ತಕಗಳು ಬರೆದಿದ್ದಾರೆ ಮತ್ತು ಖುದ್ದಾಗಿ ನಮ್ಮ ಹತ್ರ ಹೇಳಿದ್ದಾರೆ. ಹಾಗಾಗಿ ಈ ಪ್ರಸಂಗ ಎಷ್ಟು ಸಿಂಪಲ್ಸಿಟಿ ಇತ್ತು ಅಂದರೆ, ನೀವಂತೂ ಕಡಿದಾಳ ಶಾಮಣ್ಣರ ಬಗ್ಗೆ ಅಂತೂ ನೀವು ಅವರ ಪುಸ್ತಕಗಳಲ್ಲಿ, ಅವರ ಬರಹಗಳಲ್ಲಿ ನೀವು ನೋಡ್ಬೋದು. ಅವರ ಶಾಮಣ್ಣರ ಒಂದು ಚಿತ್ರಣವನ್ನು ಕೂಡ ಈ ಒಂದು ಫ್ಲವರ್ ಶೋ ಅಲ್ಲಿ ಇಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಇಲ್ಲಿರುವಂಥ ಚಿತ್ರ ಏನು ಅಂದರೆ, ಅವರ ಚಿತ್ರಣವನ್ನು ಒಂದು ನೂಲಿನ ದಾರದಲ್ಲಿ ಈ ಚಿತ್ರಣವನ್ನು ಮಾಡಿದ್ದಾರೆ. ಅವರು ಯಾವಾಗಲೂ ಬೇಟೆ, ಶಿಕಾರಿ, ಹೀಗೆ ಹಲವು ವಿಚಾರಗಳನ್ನು ಮನಸ್ಸಲ್ಲಿದ್ದು ಪರಿಸರವನ್ನು ಭಾಳ ಚಂದವಾಗಿ ಅರ್ಥ ಮಾಡಿಕೊಂಡು ಆ ಪರಿಸರದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ನಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟು ಹೋದರು. ಇವರು ಕನ್ನಡದ ಮೇಲಿರುವಂಥ ಅಭಿಮಾನವನ್ನು ನಾವು ಸ್ಮರಿಸಲೇಬೇಕು. ಹೊಸ ತಲೆಮಾರಿನ ಓದುಗರಿಗಂತೂ ತೇಜಸ್ವಿಯವರ ಬರಹಕ್ಕಿಂತ ಅವರ ಬದುಕಿನ ರೀತಿ ತುಂಬಾ ನಮಗೆ ಮಾದರಿ ಆಗುತ್ತೆ. ನಾವು ಪರಿಸರದಿಂದ ಬಂದು ಪರಿಸರದಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಅವರ ಒಂದು ಪುಸ್ತಕದ ಬರವಣಿಗೆಯಲ್ಲಿ ನಾವು ತಿಳ್ಕೊಬೋದು. ಪ್ರತಿ ಪುಸ್ತಕದಲ್ಲೂ ಅವರ ಅಭಿರುಚಿ, ಅವರ ಆಗುಹೋಗುಗಳ ಬಗ್ಗೆ ಭಾಳ ಚೆನ್ನಾಗಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಅವರು ಕಾಡನ್ನು ಕೊಂಡು ಕಾಫಿ ತೋಟವನ್ನು ಮಾಡಿ ಕಾಫಿಯಲ್ಲಿ ಬಂದಂಥ ಮಾರುಕಟ್ಟೆಗೆ ಬಿಡುವ ಸಂದರ್ಭದಲ್ಲಿ ಅವರು ಕೂಡ ರೈತರ ಚಳುವಳಿಗಳನ್ನು ಮಾಡಿದಂತಹ ವಿಚಾರವನ್ನು ಗಮನಿಸ್ಬೋದು. ಕಾಫಿಯ ಬಗ್ಗೆ ಇರುವಂಥ ವಿಚಾರವನ್ನು, ಕಾಫಿಯನ್ನು ನಾನು ಹೇಗೆ ಮಾರಬೇಕು ಅಂತ ನನಗೆ ಗೊತ್ತಿದೆ ಅನ್ನೋ ಮಟ್ಟಕ್ಕೆ ಅವರು ಸವಾಲಾಗ್ತಾಯಿದ್ರು. ಮಾದರಿ ರೈತನಾಗಿ ಅವ್ರು ಬಂದರು. ಆದರೆ ಕನ್ನಡವನ್ನು ಬರೀ ಆಡು ಭಾಷೆ ಮತ್ತು ಕುಟುಂಬದ ಭಾಷೆ ಮಾತ್ರ ಆಗಿರಬಾರ್ದು. ಇದೊಂದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಈ ಕನ್ನಡ ಭಾಷೆಯನ್ನು ಹೇಗೆ ಬಳಸಬೇಕು ಅಂಥೇಳಿ, ಇವಾಗೇನು ನೀವು ಮೊಬೈಲಲ್ಲಿ ಕನ್ನಡವನ್ನು ಹೇಗೆ ಯೂಸ್ ಮಾಡ್ತೀರಿ, ಹಾಗೆ ಕಂಪ್ಯೂಟರ್ ಸಹ ಕನ್ನಡವನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅವರು ಬಳಸಬೇಕು ಅಂಥೇಳಿ ತೇಜಸ್ವಿ ಆವಾಗಲೇ ಗಣಕ ಯಂತ್ರದಲ್ಲಿ ಭಾಳ ಸೂಕ್ಷ್ಮವಾಗಿ ಬರೆಯುವ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಸಕ್ಸಸ್ ಸಹ ಆದರು. ಮೂಡಿಗೆರೆಯಲ್ಲಿ ಕುಳಿತು ತಮ್ಮ ಬರಹದ ಮೂಲಕ ಬೇಟೆ, ಮೀನು ಶಿಕಾರಿ, ಪಕ್ಷಿ ವೀಕ್ಷಣೆ, ಫೋಟೋಗ್ರಫಿ, ಕಾಡು ಸುತ್ತಾಟ, ಕ್ರಿಮಿಕೀಟಗಳ ಅಧ್ಯಯನ, ರೈತ ಚಳವಳಿಗಳನ್ನು ಮಾಡಿದರು. 2007 ನಂತರ ತೇಜಸ್ವಿಯವರ ಕಾಲವಾದ ನಂತರ ಯುವ ಜನತೆಗೆ ಅವರ ಬರಹದ ಬದುಕಿನ ಬಗ್ಗೆ ಉಂಟಾದ ಆಸಕ್ತಿ ನಿಜವಾಗಲೂ ಮೆಚ್ಚಬೇಕಾದದ್ದೇ. ಇದಕ್ಕೆಲ್ಲ ಅವರ ಬರವಣಿಗೆ ಮತ್ತು ಬದುಕಿದ ರೀತಿ ನಮಗೆ ತುಂಬ ಮಾದರಿಯಾದಂತೆ ಕಾಣುತ್ತೆ. ತೇಜಸ್ವಿ ಯಾವಾಗಲೂ ಹೇಳ್ತಾಯಿದ್ರು, ಕಾಲ ಕಳೆಯುವುದು ಹೇಗೆಂದು ಚಿಂತೆಗಿಂತ ಕಾಲ ಕಳೆದು ಹೋಯ್ತಲ್ಲ ಎನ್ನುವ ಚಿಂತೆ ಜಾಸ್ತಿ ಅವರಿಗೆ ಆಗಿತ್ತು. ಹಾಗೆ ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಭಾಳ ಕಮ್ಮಿ ಮಾತಾಡ್ತಿದ್ರು. ಮಾತನಾಡದೇ ಇರುವುದು ಒಂದು ಮಾತು ಅಂಥೇಳಿ ಅವ್ರು ಯಾವಾಗಲೂ ಬಯಸಿದರು. ನಾವು ಅವರ ವಿಚಾರವನ್ನು ನಾವು ತಗೊಂಡ್ರೆ, ಅವರ ಪ್ರತಿಯೊಂದು ಪುಸ್ತಕಗಳಲ್ಲಿ, ಪ್ರತಿಯೊಂದು ವಿಚಾರಗಳಲ್ಲಿ ಆಡು ಭಾಷೆಯಲ್ಲೇ ತಮಗೆ ತೋಚಿದ ರೀತಿಯಲ್ಲಿ ಬರೆದಿದ್ದಾರೆ. ಅವೆಲ್ಲವೂ ಕೂಡ ಅದ್ಭುತವಾಗಿದೆ. ಪ್ರತಿಯೊಂದು ಕಥೆಗಳು ಕೂಡ, ವಿಚಾರಗಳು ಕೂಡ ಇಂದು ನಮ್ಮೆಲ್ಲರ ಮನಸ್ಸಿಗೆ ಲಗ್ಗೆ ಇಟ್ಟಿದೆ. ನಾವು ತೇಜಸ್ವಿ ಪ್ರತಿಷ್ಠಾನಕ್ಕೆ ಹೋದಾಗ ತೇಜಸ್ವಿ ಬಗ್ಗೆ ಇರುವಂಥ ಅಭಿಮಾನ ಇನ್ನಷ್ಟು ಜಾಸ್ತಿ ಇರ್ಬೋದು. ಈ ಫ್ಲವರ್ ಶೋ ಏನಿದೆ, ಇದು 219ನೇ ಫ್ಲವರ್ ಶೋ ಆಗಿದೆ. ಈ ಒಂದು ಗ್ಲಾಸ್ ಹೌಸಲ್ಲಿ ಅವರ ಸಂಪೂರ್ಣ ಬದುಕಿದ ರೀತಿ ಇರ್ಬೋದು, ಪ್ರತಿಯೊಂದು ವಿಚಾರವನ್ನು ಇಲ್ಲಿ ಒಂದು ತೋರಿಸುವ ಚಿಕ್ಕ ಪ್ರಯತ್ನ ಮಾಡಿದರೆ, ಇಲ್ಲಿರುವ ಸಿರಿಧಾನ್ಯದ ಮೂಲಕ ಕೂಡ ತೇಜಸ್ವಿಯರ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ನಿಜವಾಗಲೂ ಬಹಳ ಸುಂದರವಾಗಿದೆ. ನಾವು ಕಣ್ಣಾರೆ ಕಂಡಾಗ ಅಲ್ಲಿ ಕಂಡಂಥ ಕೆಲವು ವಿಚಾರಗಳು ಕೂಡ ನಮಗೆ ಬಂತು. ಅವರ ಒಂದು ಕಾದಂಬರಿಗಳ ಬಗ್ಗೆ ಇರುವಂಥ ಅಭಿಮಾನ ಮತ್ತು ಪರಿಸರ ಮೇಲೆ ಕಾಳಜಿ, ಪ್ರತಿಯೊಂದು ಕೂಡ ನಮ್ಮೆಲ್ಲರಿಗೆ ಮಾದರಿ ಅಂತ ಹೇಳ್ಬೋದು. ಈ ಥರನೂ ಬದುಕ್ಬೋದಾ ಅನ್ನೋದ್ರ ಬಗ್ಗೆ ಈ ತೇಜಸ್ವಿಯರ ಬರಹಗಳಿಂದ ಅವರ ಬದುಕಿನ ರೀತಿಗಳನ್ನು ನೋಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಜಸ್ಟ್ ಹಾಗೆ ನೋಡ್ಕೊಂಡು ಹೋದರೆ ಏನು ಗೊತ್ತಾಗಲ್ಲ. ಅವರ ಕಾದಂಬರಿಗಳು ಓದಿ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವು ತೇಜಸ್ವಿಯವರು ನಮ್ಮೂರವರೇ ಆಗೋದ್ರಿಂದ ತೇಜಸ್ವಿಯವರ ಒಡನಾಟ, ಅವರ ಓಡಾಟ, ಅವರ ಬರಹ, ಅವರ ಆಚಾರ ವಿಚಾರ ಪ್ರತಿಯೊಂದು ಕೂಡ ನಮಗೆ ಇಂದು ಕೂಡ ನೆನಪಿದೆ. ಅವರ ತುಂಬ ಹತ್ತಿರದಿಂದ ನೋಡಿದಂತಹ ವ್ಯಕ್ತಿಗಳು ನಾವು. ನಮ್ಮಂತೆ ಹಲವು ವ್ಯಕ್ತಿಗಳು ಕೂಡ ಅವರ ಬಗ್ಗೆ ಅಭಿಮಾನ ಇದೆ. ಹಲವು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ತೇಜಸ್ವಿಯವರ ಪ್ರಸಂಗಗಳು ಹೇಗಿತ್ತು ಅಂದರೆ ತುಂಬ ಹಾಸ್ಯಾಸ್ಪದವಾಗಿರ್ತಿತ್ತು. ಅಷ್ಟು ಒಳ್ಳೆಯ ಒಂದು ಮಾತು, ನಡವಳಿಕೆ ಅವ್ರದ್ದು ಇರ್ತಾಯಿತ್ತು. ಅವರು ತುಂಬ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು.
ಮಂತ್ರ ಮಾಂಗಲ್ಯ ಅಂತ ಒಂದು ಕಾನ್ಸೆಪ್ಟಿಂದ ಅವರು ಮದುವೆಯನ್ನು ಕೂಡ ಆಡಂಬರವಾಗಿ ಮಾಡ್ಕೊಳ್ಳಲಿಲ್ಲ. ಮಂಗಲ್ಯ ಮತ್ತು ಮಂತ್ರದಿಂದ ತಮ್ಮ ಮದುವೆಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡ್ರು. ಹಾಗಾಗಿ ತುಂಬ ಸಿಂಪ್ಲಿಸಿಟಿ. ನಾವು ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಭಾಳ ಅದ್ಭುತವಾಗಿ ಪ್ರೀತಿಯಿಂದ ನಮ್ಮೊಟ್ಟಿಗೆ ಮಾತಾಡಿದ್ರು. ಇಲ್ಲಿ ತೇಜಸ್ವಿಯವರ ಒಂದು ಫ್ಯಾಮಿಲಿ ಫೋಟೋವನ್ನು ನೋಡ್ಬೋದು. ಅವರ ಮಕ್ಕಳು, ಮೊಮ್ಮಕ್ಕಳು, ಹಾಗೆ ಅವರೆಲ್ಲ ಫೋಟೋಗಳನ್ನು ನಮಗಿಲ್ಲಿ ಕಾಣುತ್ತೆ. ಅವರ ಮನೆಯದ್ದಂಥ ನಾಯಿ ಕೂಡ ಅಷ್ಟೇ ಪ್ರೀತಿಯಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮಂತ್ರ ಮಾಂಗಲ್ಯದ ಚಿತ್ರಣವನ್ನು ಸಹ ನಮಗೆ ತಿಳಿಸ್ತಾ ಇದ್ದಾರೆ. ನಿಜವಾಗಲೂ ಇಂದಿನ ಆಡಂಬರದ ಬದುಕಿಗಿಂತ ಈ ಮಂತ್ರ ಮಾಂಗಲ್ಯ ಎಷ್ಟು ಮಟ್ಟಿಗೆ ಈ ನಡುವೆ ಫೇಮಸ್ ಆಗ್ತಿದೆ ಅಂದರೆ, ಪ್ರತಿಯೊಬ್ಬರು ಕೂಡ ಮಾಂಗಲ್ಯ ಮತ್ತು ಮಂತ್ರ ಎಷ್ಟು ಪ್ರಾಮುಖ್ಯತೆಯನ್ನು ತೋರಿಸ್ಬೋದು. ಇಲ್ಲೊಂದು ಫೋಟೋ ಏನು ನೋಡ್ತಾ ಇದ್ದೀರಾ, ಇದು ತೇಜಸ್ವಿಯವರ ಒಂದು ಮದುವೆಯ ಪತ್ರ ಆಗಿರುತ್ತೆ. ಇದು ಲಗ್ನ ಪತ್ರಿಕೆಯನ್ನು ಇಲ್ಲಿ ಓದ್ಬೋದು. ಈ ತೇಜಸ್ವಿಯವರು ಕನ್ನಡಕ್ಕೊಬ್ಬರೇ ತೇಜಸ್ವಿ ಅಂತ ಹೇಳ್ಬೋದು. ಆಲ್ ಬೆಲೆಗೆ ನಮ್ಮನ್ನೆಲ್ಲ ಇಂಪ್ರೆಸ್ ಮಾಡಿದ್ದಾರೆ. ಅವರ ಒಂದು ಏನು ಚಿತ್ರಣ ಏನಿದೆ, ಅವರು ಯಾವಾಗಲೂ ಅವರ ಮನೆ ಮುಂದೆ ಒಂದು ಕೆರೆಯನ್ನು ಮಾಡಿದರು. ಮನೆ ಹಿಂದೆ ಕೆರೆ ಮಾಡಿದರು. ಆ ಕೆರೆಯಲ್ಲಿ ಮೀನುಗಳನ್ನು ಮತ್ತು ಪಕ್ಷಿಗಳನ್ನ ತಂದು ಬಿಡ್ತಾಯಿದ್ರು. ಅದು ಈ ವಾರಕ್ಕೆ 2 ಸಲ 3 ಸಲ ಆ ನೀರನ್ನು ತುಂಬ್ತಾಯಿದ್ರು. ಸದಾ ನಾವು ಮೂಡಿಗೆರೆಗೆ ಬಂದಾಗ ಇದೇ ಬೈಕ್ನಲ್ಲಿ 6625 ಏನೋ ಒಂದು ಬಜಾಜ್ ಚೇತಕ್ಕಿತ್ತು, ಆ ಬೈಕ್ನಲ್ಲೇ ಹೋಗ್ತಾಯಿದ್ರು. ಮಧ್ಯಾಹ್ನ ಬಿರಿಯಾನಿ ಕರಿಯಪ್ಪ ಅನ್ನೋರ ಜೊತೆ ಬಿರಿಯಾನಿ ತೊಗೊಂಡು ಹೋಗ್ತಾಯಿದ್ರು. ಹಾಗಾಗಿ ಎಲ್ಲ ಒಂದು ಘಟನೆಗಳನ್ನು ಕೂಡ ಅವರು ತಮ್ಮ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನೀವೆಲ್ಲ ಅವರ ಪುಸ್ತಕಗಳನ್ನು ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಇನ್ನೂ ಓದಿಲ್ಲ ಅಂದರೆ ದಯವಿಟ್ಟು ಓದಿ. ಅವರು ಕೆರೆಯನ್ನು ಮನೆ ಹಿಂದೆ ಮಾಡಿದ್ದು, ಆ ಕೆರೆ ನೋಡ್ಕೊಂಬಂದಿದ್ದು, ಅಲ್ಲಿಗೆ ಬೆಳ್ಳಕ್ಕಿಗಳು ಬರ್ತಿದ್ದು, ಎಲ್ಲಿ ಅಕ್ಕಿಗಳು ಬರ್ತಾಯಿದ್ದು. ಇದೇ ಥರ ಕಾನ್ಸೆಪ್ಟನ್ನು ಅವರು ತುಂಬ ಚೆನ್ನಾಗಿ ಮಾಡಿದರು. ಸೊ ಇದು ಅವರ ಮನೆ. ರಾಜೇಶ್ವರಿ ಮೇಡಮ್ ಕೂಡ ಅದೇ ಮನೆಯಲ್ಲಿ ಇದ್ದು, ಅವರ ಹುಟ್ಟೂರು ಕುವೆಂಪು ಹುಟ್ಟಿದ ಊರು ಕುಪ್ಪಳ್ಳಿ ಆಗಿದ್ದು ಕೂಡ ನಮ್ಮ ಊರಿನಲ್ಲಿ ಬಂದು ಮೂಡಿಗೆರೆಯಲ್ಲಿ ಬಂದು ನೆಲೆಸಿ ಸದಾ ಮೂಡಿಗೆರೆಯಿಂದ ಅವರ ಮನೆಗೆ ಒಂದು 6-7 ಕಿಲೋಮೀಟರ್ ಇದ್ದರೆ ಯಾರಿಗೂ ತಿಳಿಯದ ಹಾಗೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ತಗೊಂಡು ಹೋಗ್ತಾಯಿದ್ರು. ನಾವು ಕಣ್ಣಾರೆ ಕಂಡಂಥ ದಿನಗಳು ಇವತ್ತು ಅದೇ ಚಿತ್ರಣವನ್ನು ಈ ಒಂದು ಲಾಲ್ಬಾಗ್ನಲ್ಲಿ ಮಾಡಿದ್ದಾರೆ, ಫ್ಲವರ್ ಶೋಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಘಟನೆಗಳು ನಮ್ಮ ಕಣ್ಣಿಗೆ ಏನು ಕಂಡಿತ್ತು ಇವತ್ತು ಚಿತ್ರಣದ ರೂಪದಲ್ಲಿ, ಒಂದು ಮೂರ್ತಿಗಳ ರೂಪದಲ್ಲಿ ನಾವು ನೋಡ್ಬೋದು. ಈಗಲೂ ಕೂಡ ತೇಜಸ್ವಿಯವರ ಸ್ನೇಹಿತರು, ಬಂಧು ಬಳಗದವರು ಮೂಡಿಗೆರೆ ಸುತ್ತಮುತ್ತ ಇದ್ದಾರೆ. ನನಗೆ ಆಗಾಗ ತೇಜಸ್ವಿಯವರ ಜೊತೆ ಇರುವಂತಹ ಸಂಬಂಧ, ಅವರು ಮಾತಾಡಿದ ರೀತಿ, ನಡೆದಂಥ ರೀತಿ, ವ್ಯವಹಾರಗಳು ಪ್ರತಿಯೊಂದು ಕೂಡ ಈಗಲೂ ಕೂಡ ಮೂಡಿಗೆರೆ ಸುತ್ತಮುತ್ತ ನನಗೆ ವಿಷಯ ತಿಳಿಸ್ತಾರೆ. ಈ ತೇಜಸ್ವಿಯವ್ರ ಬಗ್ಗೆ ಇರುವಂಥ ಅಭಿಮಾನ ಎಷ್ಟು ಮಟ್ಟಿಗೆ ಅಂದರೆ, ತೇಜಸ್ವಿಯನ್ನು ಹತ್ತಿರದಿಂದ ನೋಡಿದಂಥ ವ್ಯಕ್ತಿಗಳು ನಮ್ಮ ಮುಂದೆ ಈಗಲೂ ನಮಗೆ ಸಿಗ್ತಾರೆ. ಅದಕ್ಕೆ ಕಾರಣ ಒಂದು ಏನು ಶಾಮಣ್ಣ ಏನಿದ್ದಾರೆ, ಈ ಶಾಮಣ್ಣರು ಕೂಡ ಒಬ್ಬರು ಅಂತ ಹೇಳ್ಬೋದು. ರಾಜೇಶ್ವರಿ ಮೇಡಮ್ ಕೂಡ ಅಷ್ಟೇ ಪ್ರೀತಿ ಪಾತ್ರರು. ನನ್ನ ತೇಜಸ್ವಿ ಅಂಥೇಳಿ ಪುಸ್ತಕಗಳನ್ನು ಬರೆದು ಅವರ ಜೊತೆ ಇದ್ದಂಥ ಒಡನಾಟ, ತಾನು ಕಂಡಂಥ ತೇಜಸ್ವಿಯ ಬದುಕಿನ ಬಗ್ಗೆ ಭಾಳ ವಿಚಾರವನ್ನು ಬರೆದಿದ್ದಾರೆ. ಇಲ್ಲಿ ಕೊಡಗೇರದ ತೇಜಸ್ವಿ ಪ್ರತಿಷ್ಠಾನದವರು ತೇಜಸ್ವಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾರೆ. ದಯವಿಟ್ಟು ತಗೊಳ್ಳಿ. ಇಲ್ಲಿಂದ ಆನ್ಲೈನಲ್ಲಿ ತೊಗೊಂಡು ನೀವು ಪುಸ್ತಕಗಳನ್ನ ಓದ್ಬೋದು. ಇಲ್ಲೊಂದು ತೇಜಸ್ವಿಯ ಒಂದು ಚಿತ್ರವನ್ನು ಬಿಡಿಸಿದರೆ, ಆ ಚಿತ್ರಣದಲ್ಲಿ ಅವರು ಬರೆದ ಪುಸ್ತಕದ ಹೆಸರುಗಳು ಕೂಡ ಸಂಪೂರ್ಣವಾಗಿ ನಾವಿಲ್ಲಿ ನೋಡ್ಬೋದು. ನಿರುತ್ತರ ಅವರ ಮನೆ ಇದೆ, ಛಾಯಾ, ಚಿತ್ರಕಲಾ, ಇಂಥ ಹಲವು ಹೆಸರುಗಳನ್ನ ನೋಡೋದು. ಹುಡುಕಾಟ, ಡೇರ್ ಡೆವಿಲು, ಈ ಥರ ಹಲವು ಚಿತ್ರಗಳ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ಬೋದು. ಬಿರಿಯಾನಿ ಕಾರಿಯಪ್ಪನು ಕೂಡ ಒಂದು ಅವರ ಕಥೆಯಲ್ಲಿ ಬರ್ತಾರೆ. ಕಾಫಿ ಬೋರ್ಡು, ಇದರ ಹಲವು ಕಥೆಗಳು ಅವರು ಬರೆದಿರೋದ್ರಿಂದ ಅವರ ಕಥೆಗಳನ್ನು ಒಂದು ತಗೊಂಡು, ಹೆಸರುಗಳನ್ನು ತಗೊಂಡು ಇಲ್ಲಿ ಒಂದು ತೇಜಸ್ವಿಯವರ ಅದ್ಭುತವಾದ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ನಿಜವಾಗಲೂ ವಂಡರ್ಫುಲ್ ಆಗಿದೆ. ಇದು ಇಮ್ಯಾಜಿನೇಷನ್ ಮಾಡೋಕ್ಕೆ ಸಾಧ್ಯವಿಲ್ಲ, ಆ ಲೆವೆಲ್ಗೆ ಈ ತೇಜಸ್ವಿ ಚಿತ್ರಣ ಬರೆದಿದ್ದಾರೆ. ಸಾಮಾನ್ಯವಾಗಿ ಇದು ಜನವರಿ 14ರಿಂದ ಮಾರ್ಚ್ 20 ನಡೆದಂಥ ಅದ್ಭುತವಾದಂಥ ಇದೊಂದು ಸನ್ನಿವೇಶ ಅಂತ ಹೇಳ್ಬೋದು. ಅವರ ಹಲವು ಪುಸ್ತಕಗಳ ಒಂದು ಚಿತ್ರಣವನ್ನು, ಅವರು ಬರೆದ ಕಥೆಗಳನ್ನು ನಮಗಿಲ್ಲಿ ತೋರಿಸಿದರೆ, ಅವರ ಛಾಯಾಗ್ರಹಣದಿಂದ ಬಂದಂಥ ಚಿತ್ರಗಳು ಕೂಡ ಇಲ್ಲಿ ಹಾಕಿದರೆ, ಅವರ ಬರೆದ ಪುಸ್ತಕಗಳ ಒಂದು ಹೆಡ್ಡಿಂಗ್ ಏನಿರ್ಬೋದು ಅದು ಕೂಡ, ಜೊತೆಗೆ ಅವರ ಕ್ಯಾಮ್ರಾದಿಂದ ಬಂದಂಥ ಹಲವು ಚಿತ್ರಗಳು ಕೂಡ ನಮ್ಮ ಕಣ್ಣಿಗೆ
ಕಾಣ್ತಾ ಹೋದವು. ಒಂದೊಂದು ಅದ್ಭುತವಾಗಿತ್ತು. ಬಹಳ ಚೆನ್ನಾಗಿರುವಂಥ ವಿಷಯ. ಯುವ ಜನತೆಗೆ ತೇಜಸ್ವಿಯವರ ನೆನಪು ಹೇಗಿರಬೇಕು, ಹೇಗಿತ್ತು ಅವರ ಜೀವನ, ಪ್ರತಿಯೊಂದನ್ನು ತೋರಿಸುವ ಚಿಕ್ಕ ಪ್ರಯತ್ನವನ್ನು ಈ ಕರ್ನಾಟಕ ಸರ್ಕಾರ ಮತ್ತು ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರದವರು ಮಾಡಿದ್ದಾರೆ. ಆದಷ್ಟು ಜನಗಳಿಗೆ ಇದು ತಲುಪುವಂತಾಗಲಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಈ ಒಂದು ತೇಜಸ್ವಿ ಪ್ರತಿಷ್ಠಾನದ ಬಗ್ಗೆ ನೀವು ಕೂಡ ಈ ವಿಡಿಯೋ ನೋಡಿ ಏನೆಲ್ಲ ಆಯಿತು, ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಫ್ಲವರ್ ಶೋ ಅಲ್ಲಿ ಪ್ರತಿಯೊಬ್ಬರು ಫ್ಲವರ್ ಶೋಕ್ಕಿಂತ ತೇಜಸ್ವರ ಬಗ್ಗೆ ಇರುವಂಥ ವಿಚಾರವನ್ನು ಭಾಳ ಚೆನ್ನಾಗಿ ತಿಳಿಸುವ ಚಿಕ್ಕ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ನಮಗಂತೂ ಈ ಒಂದು ಚಿತ್ರಣವನ್ನು ನೋಡಿದಾಗ ಭಾಳ ಅದ್ಭುತವಾಗಿ ಅನ್ನಿಸ್ತು. ಒಂದೊಂದು ಚಿತ್ರಣಗಳು, ಎಷ್ಟೋ ಪಕ್ಷಿಗಳು ನಮಗೆ ಕಣ್ಣಿಗೆ ಕಂಡಿರಲ್ಲ, ಅವರ ಕ್ಯಾಮ್ರಾಗೆ ಕಂಡಿರೋದು ಒಂದು ಅದ್ಭುತವಾದ ವಿಚಾರವಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದು ಯೂಟ್ಯೂಬ್ ಚಾನಲ್. ಹಾಗೆ ನೋಡ್ತಾ ಇರಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.